ನಮಸ್ಕಾರ. ರಸಾಯನಶಾಸ್ತ್ರದ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದನ್ನೂ ರೂಪಿಸೋ ಎರಡು ಪ್ರಬಲ ಆದರೆ ಒಂದಕ್ಕೊಂದು ವಿರೋಧವಾದ ಶಕ್ತಿಗಳಿವೆ. ಒಂದರ ರುಚಿ ಹುಳಿ, ಇನ್ನೊಂದರದ್ದು ಕಹಿ. ಒಂದು ಲೋಹಗಳನ್ನೇ ಕರಗಿಸಬಲ್ಲದು, ಇನ್ನೊಂದು ಮುಟ್ಟಿದ್ರೆ ಸಾಕು ಜಾರುತ್ತೆ. ಬನ್ನಿ, ಇವತ್ತು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಈ ಅದ್ಭುತ ಜಗತ್ತಿನೊಳಗೆ ಇಳಿದು ನೋಡೋಣ. ನಿಂಬೆಹಣ್ಣು ತಿಂದಾಗ ಆ ಚುರುಕ್ಕನ್ನೋ ಹುಳಿ ರುಚಿ ಯಾಕೆ ಬರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಅಥವಾ ಸೋಪು ಕೈಯಲ್ಲಿ ಅಷ್ಟು ನುಣುಪಾಗಿ ಜಾರೋ ಹಾಗೆ ಯಾಕಿರುತ್ತೆ? ಈ ಪ್ರಶ್ನೆಗಳ ಉತ್ತರ ಒಂದು ಸೀಕ್ರೆಟ್ ಕೆಮಿಕಲ್ ಕೋಡ್ನಲ್ಲಿದೆ. ಇವತ್ತು ನಾವು ಆ ಕೋಡನ್ನು ಒಟ್ಟಿಗೆ ಭೇದಿಸೋಣ. ಸರಿ, ಹಾಗಾದ್ರೆ ನಮ್ಮ ಈ ಕಥೆಯ ಎರಡು ಮುಖ್ಯ ಪಾತ್ರಗಳನ್ನ ಪರಿಚಯ ಮಾಡಿಕೊಳ್ಳೋ ಸಮಯ. ಅವರೇ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಇವುಗಳನ್ನ ರಸಾಯನಶಾಸ್ತ್ರದ ಯಿನ್ ಮತ್ತು ಯಾಂಗ್ ಅಂತ ಅಂದುಕೊಳ್ಬಹುದು. ಪ್ರತಿಯೊಂದಕ್ಕೂ ತನ್ನದೇ ಆದ ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಪವರ್ಗಳಿವೆ. ಮೊದಲನೆಯದಾಡಿ ಆಮ್ಲ. ಇದನ್ನ ಕೆಮಿಸ್ಟ್ರಿ ಪ್ರಪಂಚದ ಒಬ್ಬ ದೊಡ್ಡ ದಾನಿ ಅಂತ ನೆನ್ತಿಟ್ಕೊಳ್ಳಿ. ಅದು ನೀರಿನೊಳಗೆ ಹೋದ ತಕ್ಷಣ ಹೈಡ್ರೋಜನ್ ಅಯಾನ್ಸ್ ಅಂದ್ರೆ H+ ಅನ್ನೋ ಸಣ್ಣ ಪಾಸಿಟಿವ್ ಕಣಗಳನ್ನ ದಾನ ಮಾಡಿಬಿಡುತ್ತೆ. ವಿಜ್ಞಾನಿಗಳು ಇದನ್ನೇ ಪ್ರೋಟಾನ್ ಡೋನರ್ ಅಂತ ಕರೆಯೋದು. ಇಲ್ಲಿ ಸ್ಲೈಡ್ನಲ್ಲೇ ನೋಡಿ, ಹೈಡ್ರೋಕ್ಲೋರಿಕ್ ಆಸಿಡ್ ಹೇಗೆ ಒಂದು H+ ಅಯಾನ್ ಅನ್ನ ಬಿಟ್ಟು ಕೊಡ್ತಾ ಇದೆ. ಹಾಗಾದ್ರೆ ಆಮ್ಲದ ಎದುರಾಳಿ ಯಾರು? ಅದುವೇ ಪ್ರತ್ಯಾಮ್ಲ, ಅಂದ್ರೆ ಬೇಸ್. ಆಮ್ಲ ಕೊಡೋನಾಗಿದ್ರೆ ಪ್ರತ್ಯಾಮ್ಲ ತೆಗೆದುಕೊಳ್ಳೋದು. ಆಮ್ಲ ಬಿಟ್ಟುಕೊಟ್ಟಿದ್ದ H+ ಅಯಾನ್ಗಳನ್ನ ಇದು ಸ್ವೀಕಾರ ಮಾಡುತ್ತೆ. ಅದಲ್ಲದೆ ಇದು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಂದ್ರೆ OH- ಅಯಾನ್ಗಳನ್ನ ಬಿಡುಗಡೆ ಮಾಡುತ್ತೆ. ಒಬ್ಬ ದಾನಿ, ಇನ್ನೊಬ್ಬ ಸ್ವೀಕರಿಸೋನು. ಎಂಥ ಅದ್ಭುತವಾದ ರಾಸಾಯನಿಕ ಬ್ಯಾಲೆನ್ಸ್ ನೋಡಿ. ಓಕೆ, ಈಗ ನಮಗೆ ನಮ್ಮ ಹೀರೋ ವಿಲನ್ ಇಬ್ರು ಪರಿಚಯವೂ ಆಗಿದೆ. ಹಾಗಿದ್ರೆ ಬನ್ನಿ ಇವರಿಬ್ರನ್ನೂ ಮುಖಾಮುಖಿ ನಿಲ್ಲಿಸಿ ನೋಡೋಣ. ಇವುಗಳ ಗುಣಗಳು ಒಂದಕ್ಕೊಂದು ಎಷ್ಟು ಭಿನ್ನವಾಗಿವೆ ಅಂತ ಹೋಲಿಕೆ ಮಾಡೋಣ. ಬನ್ನಿ ಒಂದೊಂದಾಗಿ ನೋಡೋಣ. ರುಚಿ: ಆಮ್ಲಗಳು ಹುಳಿ. ಆ ನಿಂಬೆಹಣ್ಣು ನೆನಪಿದೆಯಲ್ಲ, ಪ್ರತ್ಯಾಮ್ಲಗಳು ಕಹಿ. ಸ್ಪರ್ಶದ ವಿಷಯಕ್ಕೆ ಬಂದ್ರೆ ಪ್ರತ್ಯಾಮ್ಲಗಳು ಜಾರ್ತವೆ, ಅದಕ್ಕೆ ಸೋಪು ಕೈಯಲ್ಲಿ ಜಾರೋದು. ಲಿಟ್ಮಸ್ ಪೇಪರ್ ಟೆಸ್ಟ್ ಅಂತೂ ಕ್ಲಾಸಿಕ್. ಆಮ್ಲ ನೀಲಿ ಲಿಟ್ಮಸ್ ಪೇಪರನ್ನ ಕೆಂಪು ಮಾಡುತ್ತೆ, ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ಪೇಪರನ್ನ ನೀಲಿ ಮಾಡುತ್ತೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇವೆರಡೂ ನೀರಿನಲ್ಲಿ ಕರಗಿದಾಗ ಕರೆಂಟ್ ಪಾಸ್ ಮಾಡಬಲ್ಲವು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಎಲ್ಲಾ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಒಂದೇ ಥರ ಇರಲ್ಲ. ಕೆಲವು ರಾಸಾಯನಿಕ ಜಗತ್ತಿನ ಸೂಪರ್ ಹೀರೋಗಳ ಹಾಗೆ ಸಿಕ್ಕಾಪಟೆ ಪವರ್ಫುಲ್. ಇನ್ನು ಕೆಲವು ತುಂಬಾನೇ ಸೌಮ್ಯ. ಅವುಗಳ ಈ ಶಕ್ತಿನೇ ಅವು ಹೇಗೆ ವರ್ತಿಸ್ತಾವೆ ಅಂತ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಬಲವಾದದ್ದು ಮತ್ತೆ ದುರ್ಬಲವಾದದ್ದು ಅಂದ್ರೆ ಏನು? ಅದೆಲ್ಲ ಅವು ನೀರಿನಲ್ಲಿ ಎಷ್ಟು ಚೆನ್ನಾಗಿ ಚೆದುರಿ ಹೋಗ್ತವೆ, ಅಂದ್ರೆ ಅಯಾನೀಕರಣಗೊಳ್ಳುತ್ತವೆ ಅನ್ನೋದರ ಮೇಲೆ ನಿಂತಿದೆ. ಒಂದು ಸ್ಟ್ರಾಂಗ್ ಆಸಿಡ್ ಅಥವಾ ಬೇಸ್ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿ ತನ್ನೆಲ್ಲ ಅಯಾನ್ಗಳನ್ನ ಒಂದೇ ಸಾರಿ ಬಿಡುಗಡೆ ಮಾಡುತ್ತೆ. ಆದರೆ ಒಂದು ವೀಕ್ ಆಸಿಡ್ ಅಥವಾ ಬೇಸ್ ಸ್ವಲ್ಪ ಮೆಲ್ಲಗೆ ವರ್ತಿಸುತ್ತೆ. ಅದು ಪೂರ್ತಿಯಾಗಿ ಕರಗದೆ ಸ್ವಲ್ಪ ಭಾಗ ಮಾತ್ರ ಅಯಾನ್ಸ್ಗಳನ್ನ ಬಿಡುಗಡೆ ಮಾಡುತ್ತೆ. ಈ ಚಾರ್ಟ್ ನೋಡಿದ್ರೆ ವಿಷಯ ಪಕ್ಕಾ ಕ್ಲಿಯರ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋ ಸ್ಟ್ರಾಂಗ್ ಆಸಿಡ್ ನೋಡಿ, ಬೂಮ್, 100ಕ್ಕೆ 100ರಷ್ಟು ಅಯೋನೀಕರಣ. ಆದರೆ ವಿನೆಗರ್ನಲ್ಲಿರೋ ಆಸಿಟಿಕ್ ಆಸಿಡ್ ಒಂದು ವೀಕ್ ಆಸಿಡ್, ಕೇವಲ 5% ಅಷ್ಟೇ ಅಯೋನೀಕರಣ ಆಗುತ್ತೆ. ಅಬ್ಬಾ, ಎಂಥ ದೊಡ್ಡ ವ್ಯತ್ಯಾಸ ಅಲ್ವಾ? ಗೊತ್ತಾ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ತುಂಬಾನೇ ವೆರೈಟಿ ಇದೆ. ಆಮ್ಲಗಳಲ್ಲಿ ಗಣಿಗಳಿಂದ ಸಿಗೋ ಖನಿಜ ಆಮ್ಲಗಳಿವೆ, ಮತ್ತೆ ಹಣ್ಣು ತರಕಾರಿಗಳಿಂದ ಸಿಗೋ ಸಾವಯವ ಆಮ್ಲಗಳೂ ಇವೆ. ಹಾಗೇನೆ ಪ್ರತ್ಯಾಮ್ಲಗಳಲ್ಲೂ ಬಲವಾದ ಮತ್ತು ದುರ್ಬಲ ಅಂತ ವಿಧಗಳಿವೆ. ಇನ್ನೊಂದು ವಿಶೇಷ ವಿಧ ಅಂದ್ರೆ ಕ್ಷಾರಗಳು. ಇವು ನೀರಿನಲ್ಲಿ ಸುಲಭವಾಗಿ ಕರಗುವ ಸೂಪರ್ ಸ್ಟ್ರಾಂಗ್ ಪ್ರತ್ಯಾಮ್ಲಗಳು. ಸರಿ, ಈ ಶಕ್ತಿಯನ್ನ ನಾವು ಅಳೆಯೋದು ಹೇಗೆ? ಅದಕ್ಕಾಗಿ ನಮ್ಮತ್ರ ಒಂದು ಸ್ಪೆಷಲ್ ಟೂಲ್ ಇದೆ. ಅದೇ pH ಮಾಪಕ. ಇದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಗೆ ಫೈನಲ್ ಜಡ್ಜ್ ಇದ್ದಾಗೆ. ಒಂದು ವಸ್ತು ಎಷ್ಟು ಆಮ್ಲೀಯ ಅಥವಾ ಎಷ್ಟು ಕ್ಷಾರೀಯ ಅಂತ ನಿಖರವಾಗಿ ಹೇಳ್ಬಿಡುತ್ತೆ. ಈ ಮಾಪಕದ ಹೃದಯ ಭಾಗದಲ್ಲಿರೋದು ನಂಬರ್ 7. ಇದು ಪರ್ಫೆಕ್ಟ್ ನ್ಯೂಟ್ರಾಲಿಟಿ, ಅಂದ್ರೆ ಸಂಪೂರ್ಣ ಸಮತೋಲನದ ಪಾಯಿಂಟ್. ಶುದ್ಧ ನೀರು ಇದಕ್ಕೆ ಬೆಸ್ಟ್ ಉದಾಹರಣೆ. ಇಲ್ಲಿ ಆಮ್ಲೀಯ ಮತ್ತು ಕ್ಷಾರೀಯ ಗುಣಗಳು ಎರಡೂ ಸಮನಾಗಿ ಶಾಂತವಾಗಿ ಇರ್ತವೆ. pH ಮಾಪಕ 0ಯಿಂದ 14ರವರೆಗೆ ಇರುತ್ತೆ. 7ಕ್ಕಿಂತ ಕಡಿಮೆ ಇದ್ರೆ ಅದು ಆಮ್ಲೀಯ, 7ಕ್ಕಿಂತ ಹೆಚ್ಚು ಇದ್ರೆ ಅದು ಕ್ಷಾರೀಯ. ಉದಾಹರಣೆಗೆ ನಿಂಬೆ ರಸದ pH ಸುಮಾರು 7, ಅಂದ್ರೆ ಅದು ತುಂಬಾ ಸ್ಟ್ರಾಂಗ್ ಆಸಿಡ್. ಇನ್ನು ಸೋಪಿನ pH 9ರಿಂದ 10 ಆಸುಪಾಸ್ನಲ್ಲಿರುತ್ತೆ, ಅಂದ್ರೆ ಅದು ಸ್ಪಷ್ಟವಾಗಿ ಕ್ಷಾರೀಯ. ಇದನ್ನ ನೋಡಿದ ಮೇಲೆ
ಮನೆಯಲ್ಲಿರೋ ಬೇರೆ ವಸ್ತುಗಳ pH ಎಷ್ಟಿರ್ಬೋದು ಅಂತ ಯೋಚನೆ ಬರ್ತಿದ್ಯಾ? ಸರಿ, ಈ ಎಲ್ಲ ಥಿಯರಿ ಕೇಳಕ್ ಚೆನ್ನಾಗಿದೆ, ಆದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದರಿಂದ ಏನು ಉಪಯೋಗ? ಬನ್ನಿ, ಈ ರಾಸಾಯನಿಕ ಜೋಡಿ ನಮ್ಮ ಸುತ್ತಮುತ್ತ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲ ಒಂದಕ್ಕೊಂದು ಭೇಟಿಯಾದಾಗ ಒಂದು ರೀತಿಯ ಮ್ಯಾಜಿಕ್ ನಡೆಯುತ್ತೆ. ಇದನ್ನೇ ತಟಸ್ಥೀಕರಣ ಅಂದ್ರೆ ನ್ಯೂಟ್ರಲೈಸೇಷನ್ ಅಂತ ಕರೆಯೋದು. ಅವು ಒಂದನ್ನೊಂದು ಕ್ಯಾನ್ಸಲ್ ಮಾಡಿ ತಮ್ಮ ಶಕ್ತಿಗಳನ್ನ ಕಳ್ಕೊಂಡು ಎರಡೂ ತುಂಬಾನೇ ಸಿಂಪಲ್ ವಸ್ತುಗಳಾಗಿ ಬದಲಾಗುತ್ತವೆ. ಅವು ಯಾವ್ಯಾವೆಂದ್ರೆ ಉಪ್ಪು ಮತ್ತು ನೀರು. ಆಮ್ಲದ H+ ಅಯಾನ್ ಮತ್ತು ಪ್ರತ್ಯಾಮ್ಲದ OH- ಅಯಾನ್ ಸೇರಿಕೊಂಡು ನೀರು ಆಗುತ್ತೆ ಅಷ್ಟೇ. ಆಮ್ಲಗಳು ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಎಲ್ಲೆಲ್ಲೂ ಇವೆ. ಕಾರ್ ಬ್ಯಾಟರಿಗಳಿಗೆ ಸಲ್ಫ್ಯೂರಿಕ್ ಆಮ್ಲದ ರೂಪದಲ್ಲಿ ಪವರ್ ಕೊಡ್ತವೆ, ನಮ್ಮ ಆಹಾರ ಪದಾರ್ಥಗಳು ಕೆಡದ ಹಾಗೆ ನೋಡ್ಕೊಡ್ತವೆ. ಎಲ್ಲಕ್ಕಿಂತ ಆಶ್ಚರ್ಯದ ಸಂಗತಿ ಅಂದ್ರೆ ಇದೀಗ ನಮ್ಮ ಹೊಟ್ಟೆಯಲ್ಲೇ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ, ಅದು ನಾವು ತಿಂದ ಊಟವನ್ನ ಜೀರ್ಣ ಮಾಡ್ತಾ ಇದೆ. ಹಾಗೇನೆ ನಾವು ಪ್ರತ್ಯಾಮ್ಲಗಳನ್ನ ಮರೆಯೋ ಹಾಗೇ ಇಲ್ಲ. ಅವು ಸೋಪು, ಡಿಟರ್ಜೆಂಟ್ ರೂಪದಲ್ಲಿ ನಮ್ಮನ್ನ ಕ್ಲೀನ್ ಆಗಿಡ್ತಾವೆ. ಆಸಿಡಿಟಿ ಆದಾಗ ಹೊಟ್ಟೆಯಲ್ಲಿನ ಆಸಿಡ್ ಅನ್ನ ಕಂಟ್ರೋಲ್ ಮಾಡೋಕೆ ಆಂಟಾಸಿಡ್ಗಳಾಗಿ ಸಹಾಯ ಮಾಡ್ತವೆ. ಅವು ನಿಜವಾಗ್ಲಿ ನಮ್ಮ ಆರೋಗ್ಯ ಮತ್ತು ಸ್ವಚ್ಛತೆಯ ಸೈಲೆಂಟ್ ಹೀರೋಗಳು. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಈ ಕೆಮಿಕಲ್ಸ್ಗೆ ಶಕ್ತಿ ಇದ್ದ ಹಾಗೆ ಒಂದು ದೊಡ್ಡ ಜವಾಬ್ದಾರಿಯೂ ಇದೆ. ಇವು ಎಷ್ಟು ಉಪಯುಕ್ತವೋ ಅಷ್ಟೇ ಅಪಾಯಕಾರಿ ಕೂಡ ಆಗಿರಬಹುದು. ಹಾಗಾಗಿ ಸೇಫ್ಟಿ ಅನ್ನೋದು ತುಂಬಾನೇ ಮುಖ್ಯ. ಆಮ್ಲ ಅಥವಾ ಪ್ರತ್ಯಾಮ್ಲಗಳ ಜೊತೆ ಕೆಲಸ ಮಾಡುವಾಗ ಗ್ಲೌಸ್ ಹಾಕ್ಕೊಳ್ಳೋದು ಮತ್ತು ಕಣ್ಣಿಗೆ ಕನ್ನಡ ಹಾಕ್ಕೊಳ್ಳೋದು ಕಂಪಲ್ಸರಿ. ಜೊತೆಗೆ ಇವುಗಳನ್ನ ಯಾವಾಗ್ಲೂ ಚೆನ್ನಾಗಿ ಗಾಳಿಯಾಡೋ ಜಾಗದಲ್ಲೇ ತುಂಬಾನೇ ಹುಷಾರಾಗಿ ಬಳಸಬೇಕು. ಇದು ಕೆಮಿಸ್ಟ್ರಿಯಲ್ಲಿ ಒಂದು ಗೋಲ್ಡನ್ ರೂಲ್. ಇದನ್ನ ಯಾವತ್ತೂ ಮರಿಲೇಬಾರ್ದು. ಯಾವಾಗ್ಲೂ ಆಮ್ಲವನ್ನ ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಯಾವತ್ತೂ ನೀರನ್ನ ಆಮ್ಲಕ್ಕೆ ಸುರಿಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ವಿಪರೀತ ಶಾಖ ಉತ್ಪತ್ತಿಯಾಗಿ ಆಮ್ಲ ಕುದಿದು ನಮ್ಮೇಲೆ ಸಿಡಿಯೋ ಅಪಾಯ ಇರುತ್ತೆ. ಸೊ ಬಿ ಕೇರ್ಫುಲ್. ಹಾಗಾದ್ರೆ ಇದಿಷ್ಟು ಇವತ್ತಿನ ಕಥೆ. ಈ ಎರಡು ಪ್ರಬಲ ರಾಸಾಯನಿಕ ಶಕ್ತಿಗಳು ನಮ್ಮ ಆಹಾರದಿಂದ ಹಿಡಿದು ನಮ್ಮ ದೇಹದ ಜೀವಕೋಶಗಳವರೆಗೂ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಸದ್ದಿಲ್ಲದೆ ತಮ್ಮ ಕೆಲಸ ಮಾಡ್ತಾನೇ ಇವೆ. ಇದು ನಮ್ಮನ್ನು ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ನಮ್ಮ ಸುತ್ತಮುತ್ತ ಪ್ರತಿ ಕ್ಷಣ ನಮಗೆ ಗೊತ್ತಿಲ್ಲದೆ ಇನ್ನೆಷ್ಟು ಗುಪ್ತ ರಾಸಾಯನಿಕ ನಾಟಕಗಳು ನಡೀತಿರಬಹುದು. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.